ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಸರ್ಕಾರಿ ರಸ್ತೆ. ಇದು ತಾರ್ ರೋಡಿಂದ ಇಲ್ಲಿ ತನಕ ಕೂಡ ಮಡ್ ರಸ್ತೆ. ಸುಮಾರು 1.5 ಕಿಲೋಮೀಟ್ರು ತಾರ್ ರೋಡಿಂದ ಆಗುತ್ತೆ. 1.25 ಕಿಲೋಮೀಟ್ರ್ ಆಗುತ್ತೆ. ಬಟ್ ಅರೌಂಡ್ 1.5 ಕಿಲೋಮೀಟ್ರ್ ಅಂತ ಹೇಳ್ತಾ ಇದ್ದೀನಿ. ಬಟ್ ಇಲ್ಲಿ ತನಕ ಮಡ್ ರಸ್ತೆ ತಾರ್ ರೋಡಿಂದ. ಇದು ಸರ್ಕಾರಿ ರಸ್ತೆ. ಈ ರಸ್ತೆಗೆ ಅಟ್ಯಾಚ್ ಆಗಿ 1 ಎಕರೆ 4 ಗುಂಟೆ ಮಾರಾಟಕ್ಕಿರುವಂಥದ್ದು. ಇದು ಒಂದು ಜನರಲ್ ಪ್ರಾಪರ್ಟಿ. ಆರ್ ಟಿ ಸಿಯಲ್ಲಿ ಬಂದು 1 ಎಕರೆ 6.5 ಗುಂಟೆ ಇದೆ. ಅದು 2.5 ಗುಂಟೆ ಖರಾಬ್ ಬರುತ್ತೆ. ಬಟ್ ಖರಾಬ್ ಯಾವ ಕಡೆ ಅಂತ ಗೊತ್ತಿಲ್ಲ, ಅದು ಸರ್ವೆನಲ್ಲೇ ಗೊತ್ತಾಗುತ್ತೆ. ಬಟ್ 1 ಎಕರೆ 4 ಗುಂಟೆ ಆರ್ ಟಿ ಸಿಯಲ್ಲಿ ಎಂಟ್ರಿ ಇದೆ. ಬಟ್ 2.5 ಗುಂಟೆನೂ ಕೂಡ ಎಂಟ್ರಿ ಇದೆ. ಸೊ ಟೋಟಲ್ ಇದು 1 ಎಕರೆ 6.5 ಗುಂಟೆ. ಡಾಕ್ಯುಮೆಂಟು ಕ್ಲಿಯರ್ ಇದೆ. ಇದು ಈಗ ಪ್ರೀವಿಯಸ್ ಇಯರಲ್ಲಿ ಇದು ವಿಭಜನೆ ಆಗಿದೆ. ಸೊ 2025ನೇ ಸಾಲಲ್ಲಿ ಇದು ವಿಭಜನೆ ಆಗಿದೆ. ಸೊ ಹಾಗಾಗಿ ಇವರು ಡಾಕ್ಯುಮೆಂಟು ಕೂಡ ಕ್ಲಿಯರ್ ಆಗಿದೆ. ಸೊ ನೀವು ಕೂಡ ಲೀಗಲಿ ಚೆಕ್ ಮಾಡಿಸ್ಕೊಳ್ಳಿ, ಸರ್ವೆ ಮಾಡಿಸಿ, ದುಬಸ್ತ್ ಮಾಡಿಸಿ. ಏನು 1 ಎಕರೆ 6.5 ಗುಂಟೆ ಇದೆಯಲ್ಲ, ಅಷ್ಟಕ್ಕೂ ಕೂಡ ಬೌಂಡ್ರಿ ಫಿಕ್ಸ್ ಮಾಡ್ಬೋದು. ಸೊ ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತೆ. ಸುಮಾರು ಒಂದು ಊಟಿ ರೋಡಿಂದ ಈ ಸ್ಪಾಟಿಗೆ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ಸೊ ನಂಜನಗೂಡಿಂದ ಇಲ್ಲಿಗೊಂದು 14 ಕಿಲೋಮೀಟ್ರ್ ಆಗುತ್ತೆ. 14 ಕಿಲೋಮೀಟರ್ಸ್ ಫ್ರಮ್ ನಂಜನಗೂಡು. ಸೊ ಏರ್ಪೋರ್ಟಿಂದ ಬಂದರೆ, ಮೈಸೂರು ಏರ್ಪೋರ್ಟಿಂದ ಒಂದು 26 or 27 ಕಿಲೋಮೀಟರ್ಸ್ ಆಗುತ್ತೆ. ಜನರಲ್ ಪ್ರಾಪರ್ಟಿ. ಇದು ರೆಡಿ ಟು ರಿಜಿಸ್ಟ್ರೇಷನ್ಗೆ ಇದೆ. ಇದು ಸಪ್ರೇಟ್ ಬೋರ್ಡಾಗಿದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.